ಆತ್ಮೀಯರೇ, ಎನರ್ಟಿಕಲ್ ಮೀ ಚಾನೆಲ್ನಲ್ಲಿ ಇವತ್ತು ನಾವು ಒಂದಷ್ಟು ಪ್ರಶ್ನೆಗಳನ್ನು ನೋಡುವ. ಇದು ನಿಮಗೆ ಆಲ್ರೆಡಿ ಕೆಲವು ವಿಡಿಯೋಗಳಲ್ಲಿ ಕೆಲವು ಸ್ವಲ್ಪ ವಿಷಯಗಳನ್ನು ವಿವರಿಸಿ ಆಗಿದೆ ಅಥವಾ ಪಾಠಗಳನ್ನು ಮಾಡಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದು. ಇದರಲ್ಲಿ ನಾನು ಕೆಲವೊಂದಷ್ಟು ಟಿಪ್ಸ್ ಕೊಡ್ಲಿಕ್ಕೆ ಇದ್ದೇನೆ ನಿಮಗೆ ನಾಡ್ದು ಬರುವಂತಹ ಪರೀಕ್ಷೆಯಲ್ಲಿ ನಿಮಗೆ ಸ್ವಲ್ಪ ಸುಲಭ ಆಗ್ಲಿ ಅಂತ. ಅಂದ್ರೆ ಇಲ್ಲಿರುವಂತಹ ಪ್ರಶ್ನೆಯನ್ನು ಬೇರೆ ಯಾವ ರೀತಿಯಲ್ಲಿ ಕೇಳ್ಬೋದು ಇದನ್ನೆಲ್ಲವನ್ನು ನಾನು ಹೇಳ್ತೇನೆ. ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಆಲ್ರೆಡಿ ಹಾಕಿದಂತಹ ಬಹಳಷ್ಟು ಪಾಠಗಳಿದೆ, ಅದನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ ಪ್ರಶ್ನೋತ್ತರಗಳಿದೆ, ವಿಶ್ಲೇಷಣೆಗಳಿದೆ, ಅವುಗಳನ್ನೆಲ್ಲ ನೋಡ್ಕೊಳ್ಳಿ. ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೆಸನ್ಗಳನ್ನು ನೋಡ್ಕೊಳ್ಳಿ. ಓಕೆ. ಆಮ್ಲ ಮಳೆಯ pH ಮೌಲ್ಯ ಎಷ್ಟು? ಇದೆಲ್ಲ ನಾನು ಹಾಕಿದಂತಹ ವಿಷಯಗಳೇ ಆಲ್ರೆಡಿ. ಇದರಲ್ಲಿ ಆಮ್ಲ ಮಳೆಯ pH ಮೌಲ್ಯ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡಿ. 5.6ಕ್ಕಿಂತ ಕಡಿಮೆ, 5.6ಕ್ಕಿಂತ ಹೆಚ್ಚು, 7ಕ್ಕೆ ಸಮವಾಗಿರ್ತದೆ, 7ಕ್ಕಿಂತ ಹೆಚ್ಚು. ವಾಟ್ ಇಸ್ ದ pH ವ್ಯಾಲ್ಯೂ ಆಫ್ ಆಸಿಡ್ ರೈನ್ ಅಂತ ಕೊಟ್ಟಿದೆ. ಲೆಸ್ ದೆನ್ 5.6, ಮೋರ್ ದೆನ್ 5.6, ಈಕ್ವಲ್ ಟು 7, ಮೋರ್ ದೆನ್ 7 ಅಂತ ಕೊಟ್ಟದ್ದು. ಕರೆಕ್ಟ್ ಆಗಿ ನೆನಪಿಟ್ಟುಕೊಳ್ಳಿ. 7 ನ್ಯೂಟ್ರಲ್ ಅಥವಾ ತಟಸ್ಥವಾಗಿರುವಂತದ್ದು. 7ಗಿಂತ ಮೇಲೆ ಇದ್ರೆ, 7ಕ್ಕಿಂತ ಮೇಲೆ ಇದ್ರೆ ಅದು ಪ್ರತ್ಯಾಮ್ಲೀಯ ಆಗ್ತದೆ. 7ಕ್ಕಿಂತ ಕೆಳಗಡೆ ಇದ್ದರೆ ಆಮ್ಲೀಯ. ಕೆಳಗೆ ಬಂದಷ್ಟು ಆಮ್ಲೀಯತೆ ಹೆಚ್ಚು ಹೆಚ್ಚಾಗುವುದು. ಇಲ್ಲಿ 5.6ಕ್ಕಿಂತ ಕಡಿಮೆ ನಿಮ್ಮ ಆನ್ಸರ್. ಇಲ್ಲಿ ಕೊಟ್ಟಂತಹ ಆಪ್ಷನ್ ಅಲ್ಲಿ ನಿಮ್ಮ ಆನ್ಸರ್ 5.6ಕ್ಕಿಂತ ಕಡಿಮೆ. ಹೆಚ್ಚಾಗಿ ಸಾಮಾನ್ಯ ಆಮ್ಲ ಮಳೆ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಬೇಕಾದಂತಹ ಏನ್ ಮಾಡಬಹುದು ಅಂತೆಲ್ಲ ಇದು ಮಾಡ್ತಾರಲ್ಲ, ಅಂತ ಸಂದರ್ಭದಲ್ಲಿ ಆಕ್ಚುಲಿ 4 ಅಥವಾ 4 ಮತ್ತು 5ರ ಮಧ್ಯದಲ್ಲೆಲ್ಲ ಇರ್ತದೆ pH ಮೌಲ್ಯ. ಓಕೆ. ಹಾಗಾಗಿ ವಿಶಿಷ್ಟ ಒಂದು ಆಮ್ಲ ಮಳೆ ಅಂತ ಇದು 100% ಆಮ್ಲ ಮಳೆ ಅಂತೆಲ್ಲ ಹೇಳುವಾಗ ಅಲ್ಲಿ 4ರದ್ದು ಬಹಳ ತುಂಬಾ ಪರಿಣಾಮಕಾರಿಯಾಗಿ ಅಥವಾ ಏನು ಕೆಟ್ಟ ಪರಿಣಾಮ ಬೀರುವಂತಹ ಆಮ್ಲ ಮಳೆ ಆಗಿರ್ತದೆ. ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. 4 ಅಂತ ಕೂಡ ಕೊಡ್ಬೋದು, 5.6, 4 ಅಥವಾ 5.8, 4.5 ಹೀಗೂ ಕೊಡ್ಬೋದು. ಆಗ ಕಡಿಮೆ ಇದ್ದದ್ದನ್ನೇ ನೀವು ಬರಿಬೇಕು. 4.5 ಇದ್ರೆ ಅದನ್ನೇ ಬರೀರಿ. ಓಕೆ. ದೇಹದ ಯಾವ ಭಾಗದಲ್ಲಿ ಸೈನೋವಿಯಲ್ ದ್ರವವನ್ನು ಕಾಣಬಹುದು? ಇದು ನೋಡಿ, ಇದಕ್ಕೆಲ್ಲ ಬೇರೆ ಶಬ್ದಗಳಿದೆ. ಜಾಯಿಂಟ್ ಫ್ಲೂಯಿಡ್ ಅಂತ ಕೂಡ ಕರೀತಾರೆ ಇದನ್ನು. ಅದನ್ನು ಇಲ್ಲಿ ಏನು ಕೇಳಿದ್ದವರು ಸೈನೋವಿಯಲ್ ದ್ರವ ಅಂತ ಕೇಳಿದ್ದಾರೆ. In which body part can one find the ಸೈನೋವಿಯಲ್ ಫ್ಲೂಯಿಡ್ ಅಂತ ಕ್ವಶನ್ ಇರೋದು. ಜಾಯಿಂಟ್ ಫ್ಲೂಯಿಡ್ ಅಂತ ನಾನು ಸೇರಿಸಿಕೊಂಡು ಕೊಟ್ಟದ್ದು. ಜಾಯಿಂಟ್ ಫ್ಲೂಯಿಡ್ಗೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಕರೆಯೋದು. ಜಾಯಿಂಟ್ ಫ್ಲೂಯಿಡ್ ಹೇಳಿದ ಕೂಡಲೇ ನಿಮಗೆ ಜಾಯಿಂಟ್ಸ್ ಅಂತ ಗೊತ್ತಾಗ್ತದಲ್ಲ, ಅದಕ್ಕೋಸ್ಕರ ಅದಕ್ಕೆ ಪರ್ಯಾಯ ಪದ ಏನಿದೆ ಅದನ್ನು ಕೇಳ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಏನಾದ್ರೂ ಒಂದು ಪ್ರಶ್ನೆಗಳು ಬಂದಾಗ ಅದಕ್ಕೆ ಪರ್ಯಾಯ ಪದ ಏನಾದ್ರೂ ಇದೆಯಾ, ಬೇರೆ ಏನಾದ್ರೂ ಅದಕ್ಕೆ ಹೆಸರು ಇದೆಯಾ ಅನ್ನುವಂಥದ್ದನ್ನು ಕೂಡ ಖಂಡಿತವಾಗಿ ನೆನಪಿಟ್ಕೊಳ್ಳಿ. ಓಕೆ. ಸ್ನಾಯುಗಳು, ಯಕೃತ್, ಮೂತ್ರಪಿಂಡ, ಕೀಲುಗಳು ಅಂತ ಇಲ್ಲಿ ಆಪ್ಷನ್ ಕೊಟ್ಟದ್ದು. ಮಸಲ್ಸ್, ಲಿವರ್, ಕಿಡ್ನಿ, ಜಾಯಿಂಟ್ಸ್ ಅಂತ. ಹಾಗಾಗಿ ಖಂಡಿತವಾಗಿ ಇಲ್ಲಿ ಜಾಯಿಂಟ್ಸ್ ಅಂತ, ಅಲ್ಲಿ ಜಾಯಿಂಟ್ ಫ್ಲೂಯಿಡ್ ಅಂತ ಕೊಡ್ತಿದ್ರೆ ನೀವು ಜಾಯಿಂಟ್ಸ್ ಅಂತ ಕೂಡಲೇ ಬರಿತೀರಿ ಅಲ್ವಾ. ಅದಕ್ಕೋಸ್ಕರ ಅಲ್ಲಿ ಅದಕ್ಕೆ ಪರ್ಯಾಯ ಪದವನ್ನು ಕೊಟ್ಟಿದ್ದಾರೆ. ಓಕೆ. Synovial fluid, also known as joint fluid, is a thick fluid located between your joints. Joints ಗಳ ಮಧ್ಯದಲ್ಲಿ ಈ ಒಂದು ದ್ರವ ಬೇಕು. ಜಾಯಿಂಟ್ ಫ್ಲೂಯಿಡ್ ಅಥವಾ ಸೈನೋವಿಯಲ್ ಫ್ಲೂಯಿಡ್ ಬೇಕು. ಯಾಕಂದ್ರೆ ಅದು ಸ್ಮೂತ್ ಆಗಿ, ಅಂದ್ರೆ ನಮ್ಮ ಜಾಯಿಂಟ್ಸ್ ಅಂದ್ರೆ ಏನು, ಅದು ಒಂದಕ್ಕೊಂದು ಫಿಕ್ಸ್ ಆಗಿರುವುದಲ್ಲ. ಒಂದು ಮಧ್ಯದಲ್ಲಿ ರೌಂಡ್ ಗೋಲದಂತಹ ಒಂದು ರಂಧ್ರದ ಹಾಗೆ ಇರ್ತದೆ. ಇನ್ನೊಂದರ ಮೂಳೆ ಇಲ್ಲಿಂದ ಹೀಗೆ ಬರುವಂತಹ ಇನ್ನೊಂದು ಮೂಳೆಯದ್ದು ತುದಿ ರೌಂಡ್ ಇರ್ತದೆ. ಅವುಗಳ ಮಧ್ಯದಲ್ಲಿ ಹೀಗೆ ಫಿಕ್ಸ್ ಆಗಿರೋದು. ಓಕೆ. ಹಾಗಾಗಿ ಅದು ಈ ರೀತಿ ಸರಿಯಾಗಿ ಮೂವ್ಮೆಂಟ್ ಆಗ್ಬೇಕಿದ್ರೆ ಅಲ್ಲಿ ಆ ಫ್ಲೂಯಿಡಿನ ಅವಶ್ಯಕತೆ ಇದೆ. ಅದು ಫ್ಲೂಯಿಡ್ ಕಡಿಮೆ ಆದ್ರೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತದೆ. ಇದು ಇಂಪಾರ್ಟೆಂಟ್, ಜಾಯಿಂಟ್ ಫ್ಲೂಯಿಡ್ ಹೇಳುವಂಥದ್ದು. ನೆಕ್ಸ್ಟ್, ಸಣ್ಣ ಕರುಳಿನ ಚಿಕ್ಕ ಭಾಗ ಯಾವುದು? ತುಂಬಾ ಜನ ತಪ್ಪು ಮಾಡಿದೆ, ನಾನು ಇದನ್ನು ಕಮ್ಯುನಿಟಿಯಲ್ಲಿ ಹಾಕಿದ್ದೇನೆ. ಸಣ್ಣ ಕರುಳಿನ ಚಿಕ್ಕ ಭಾಗ, ಸಣ್ಣ ಕರುಳಿನ ಭಾಗಗಳು ಯಾವುದು? ಡಿಯೋಡಿನಮ್, ಜೆಜುನಮ್, ಇಲಿಯಮ್ ಅದರ ಭಾಗಗಳು. ಅದರಲ್ಲಿ ಯಾವುದು ಚಿಕ್ಕದು ಅಂತ ಕೇಳಿದ್ದು. ಇಲ್ಲಿ ಆಪ್ಷನ್ಸ್ ಡಿಯೋಡಿನಮ್, ಜೆಜುನಮ್, ಇಲಿಯಮ್ ಮೇಲಿನ ಯಾವುದು ಅಲ್ಲ ಅಂತಲೇ ಕೊಟ್ಟದ್ದು. ವಿಚ್ ಇಸ್ ದ ಶಾರ್ಟೆಸ್ಟ್ ಪಾರ್ಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್? ಅದರಲ್ಲಿ ಡಿಯೋಡಿನಮ್, ನೆಕ್ಸ್ಟ್ ಟೈಮ್ ನಿಮಗೆ ಯಾವುದು ಹೆಚ್ಚು ಉದ್ದದ್ದು ಅಂತ ಕೇಳ್ಬೋದು, ಅಥವಾ ಮಧ್ಯಮ ಗಾತ್ರದ್ದು ಯಾವುದು ಅಂತ ಕೂಡ ಕೇಳ್ಬೋದು. ಹಾಗಾಗಿ ಅದಕ್ಕೆ ಸ್ವಲ್ಪ ವಿವರಣೆಯನ್ನು ನೋಡಿಕೊಳ್ಳಿ. ಸಣ್ಣ ಕರುಳನ್ನು ಡಿಯೋಡಿನಮ್, ಜೆಜುನಮ್ ಮತ್ತು ಇಲಿಯಮ್ ಅನ್ನುವಂತಹ 3 ಭಾಗಗಳಾಗಿ ವಿಂಗಡಿಸಿದೆ. The small intestine is a part of a gastrointestinal tract between the stomach and the large intestine. Is
ವೇರ್ ಮಚ್ ಆಫ್ ದ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಆಫ್ ಫುಡ್ ಟೇಕ್ ಪ್ಲೇಸ್. ಅದು ಕೂಡ ಕೇಳುವಂಥದ್ದು. ನಮ್ಮ ಜೀರ್ಣಾಂಗ ವ್ಯೂಹದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಹಾರ ಜೀರ್ಣಕ್ರಿಯೆ ಆಗುವುದು ಮತ್ತು ಹೀರಿಕೊಳ್ಳಲ್ಪಡುವುದು, ಅದು ಸಣ್ಣ ಕರುಳಿನಲ್ಲಿಯೇ. ಓಕೆ, ಅದು ಕೂಡ ನೆನಪಿಟ್ಕೊಳ್ಬೇಕು. ಸ್ಮಾಲ್ ಇಂಟೆಸ್ಟೈನ್ ಅಂತಲೇ ಅಲ್ಲಿ ನಿಮ್ಮ ಆಪ್ಷನ್ಸ್ ಇರ್ತದೆ, ಅದನ್ನೇ ಬರೀಬೇಕು. ಅಥವಾ ಇದು 3 ಭಾಗಗಳನ್ನು ಕೊಟ್ಟು ಕೂಡ ಕೇಳಬಹುದು. ಆಗ ಫಸ್ಟ್ ಪಾರ್ಟ್ ಯಾವುದು? ಡಿಯೋಡಿನಮ್. ಅದರ ನೆಕ್ಸ್ಟ್ ಜೆಜುನಮ್ ಇರೋದು, ಇಲಿಯಮ್ ಕೊನೆಯದ್ದು. ಇಲಿಯಮ್ಮಿನಲ್ಲಿ ಹೆಚ್ಚು ಅದು ಹೀರುವಿಕೆ ಆಗುವಂತಹ ಭಾಗ. ಇದನ್ನೆಲ್ಲ ನೀವು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು. ಡಿಯೋಡಿನಮ್ ಹೊಟ್ಟೆಯೊಂದಿಗೆ ಅಂದ್ರೆ ಜಠರದೊಂದಿಗೆ ನಿರಂತರವಾದ ಸಣ್ಣ ಕರುಳಿನ ಮೊದಲ ಭಾಗವಾಗಿದೆ ಮತ್ತು ಸಿ ಆಕಾರದಲ್ಲಿದೆ ಅಥವಾ ಯು ಆಕಾರದಲ್ಲಿ ಬಗ್ಗಿಕೊಂಡಿದೆ ಅಂತ ನಾನು ವಿವರಣೆ ನಿಮಗೆ ಆಲ್ರೆಡಿ ಕೊಟ್ಟಿದ್ದೇನೆ ಅಲ್ವಾ. ಜೆಜುನಮ್ ಸಣ್ಣ ಕರುಳಿನ ಮಧ್ಯಭಾಗವಾಗಿದ್ದು ಡಿಯೋಡಿನಮ್ ಮತ್ತು ಇಲಿಯಂಗಳನ್ನು ಸಂಪರ್ಕಿಸುವಂತ, ಅಂದ್ರೆ ಮಧ್ಯಭಾಗ ಯಾವುದು? ಜೆಜುನಮ್. ಇಲಿಯಮ್ ಕೊನೆಯ ಭಾಗ. ಓಕೆ, ಇಲಿಯಂ ಸಣ್ಣ ಕರುಳಿನ ಅಂತಿಮ ಭಾಗ ಆಗಿರ್ತದೆ. ಇದು ನೆನಪಿಟ್ಕೊಳ್ಬೇಕಂತ ಅಂಶ ನೀವು. ದ ಡಿಯೋಡಿನಮ್ ಈಸ್ ಎ ಪಾರ್ಟ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಕಂಟಿನ್ಯೂಸ್ ವಿತ್ ದ ಸ್ಟಮಕ್ ಅಂಡ್ ಶೇಪ್ಡ್ ಲೈಕ್ ಸಿ ಆರ್ ಯು. ದ ಜೆಜುನಮ್ ಈಸ್ ದ midsection of the small intestine connecting the duodenum to the ileum. The ileum is a final section of the small intestine. ಈಗ ಇದರ ಗಾತ್ರಗಳನ್ನು ಕೂಡ ನೋಡ್ಕೊಳ್ಳುವ. ಇದು ಕೂಡ ಖಂಡಿತವಾಗಿ ಕೇಳಬಹುದು. ಸುಮಾರು 25 ಸೆಂಟಿಮೀಟರ್ ಯಾವುದರದ್ದು? ಈ ರೀತಿಯಲ್ಲಿಯೂ ಕೇಳಬಹುದು. ಸಣ್ಣ ಕರುಳು ದೊಡ್ಡ ಕರುಳಿಗಿಂತ ಸುಮಾರು 5 ಪಟ್ಟು ಉದ್ದ ಆಗಿದೆ. ಅಂದ್ರೆ ದೊಡ್ಡ ಕರುಳಿಗಿಂತ ಇದು ಸಣ್ಣ ಕರುಳು ಸುಮಾರು 5 ಪಟ್ಟು ಉದ್ದ ಆಗಿದೆ. ಆದರೆ ಸಣ್ಣ ವ್ಯಾಸವನ್ನು ಹೊಂದಿದೆ, ಅಂದ್ರೆ ಸಪೂರವಾದಂತಹ ಕೊಳವೆ. ಹಾಗಾಗಿ ಇದನ್ನು ಸಣ್ಣ ಕರುಳು ಅಂತ ಹೇಳೋದು. ಚಿಕ್ಕ ಇದೆ ಅಂತ ಅಲ್ಲ, ಸಪೂರವಾಗಿದೆ. ಇದು ಥಿನ್ ಅಂತ, ಅದಕ್ಕೋಸ್ಕರ ಹೇಳುವಂತ. ಸಣ್ಣ ವ್ಯಾಸವನ್ನು ಹೊಂದಿದೆ, ಸುಮಾರು 2.54 ಸೆಂಟಿಮೀಟರ್ ನಿಂದ ಸುಮಾರು 7.62 ಸೆಂಟಿಮೀಟರ್ ತನಕ. ಅಂದ್ರೆ ಕೆಲವು ಭಾಗಗಳಲ್ಲಿ, ಅಂದ್ರೆ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಸ್ವಲ್ಪ ಅಗಲ ಬರ್ತಲ್ಲ, ಅದನ್ನು ಹೇಳಿದ್ದು. ಹಾಗಾಗಿ ಇದನ್ನು ಸಣ್ಣ ಕರುಳು ಅಂತ ಕರೆದು. ಅಂದ್ರೆ 2.54 ನಿಂದ 7.62 ಸೆಂಟಿಮೀಟರ್ ತನಕ ಇರಬಹುದು ಅದು ಅದರ ಥಿಕ್ನೆಸ್. ಡಿಯೋಡಿನಮ್ ಭಾಗ 25 ಸೆಂಟಿಮೀಟರ್ 25 ಸೆಂಟಿಮೀಟರ್ ಇರ್ತದೆ ಫಸ್ಟ್ ಭಾಗ. ಜೆಜುನಮ್ ಸುಮಾರು 2.5 ಮೀಟರ್ ಇರ್ತದೆ ಮತ್ತು ಇಲಿಯಂ ಸುಮಾರು 3.5 ಮೀಟರ್ ಉದ್ದವನ್ನು ಹೊಂದಿರ್ತದೆ. ಸಣ್ಣ ಕರುಳು ಹೊಟ್ಟೆ ಮತ್ತು ದೊಡ್ಡ ಕರುಳಿನ ನಡುವಿನ ಜಠರ ಕರುಳಿನ ಭಾಗ ಆಗಿದೆ ಮತ್ತು ಆಹಾರದ ಜೀರ್ಣಕ್ರಿಯೆ ಮತ್ತು ಹೀರಿಕೊಳ್ಳುವಿಕೆ ಆ ಭಾಗದಲ್ಲಿ ಹೆಚ್ಚು ಇರ್ತದೆ. ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಅಬೌಟ್ 5 times longer than the large intestine but has a smaller diameter about 2.54 centimeters to 7.62, which is why it is called small. It comprises the duodenum 25 ಸೆಂಟಿಮೀಟರ್. ಅಲ್ಲಿ ಉದ್ದವನ್ನು ಕೊಟ್ಟು ಕೂಡ ಕೇಳಬಹುದು. ಇದರಲ್ಲಿ 2.5 ಮೀಟರ್ ಉದ್ದ ಯಾವ ಭಾಗ ಅಂತ ಕೇಳಬಹುದು. ಡಿಯೋಡಿನಮ್, ಜೆಜುನಮ್, ಇಲಿಯಮ್ ಈ ರೀತಿ ಕೊಟ್ಟು. ಓಕೆ, ಆಗ ನೀವು ನೆನ್ಪಿಟ್ಕೊಳ್ಳಿ. ಡಿಯೋಡಿನಮ್ 25 ಸೆಂಟಿಮೀಟರ್ ಇರೋದು, ಜೆಜುನಮ್ ಅರೌಂಡ್ 2.5 ಮೀಟರ್ ಇರುವುದು. ಲಾಸ್ಟ್ ಭಾಗ ಯಾವುದು? ಇಲಿಯಂ ಇದೆಯಲ್ಲ, ಇದು 3.5 ಮೀಟರ್ ಇದೆ. ಜಾಸ್ತಿ ಉದ್ದ ಯಾವುದು ಇದರಲ್ಲಿ ಅಂತ ಕೂಡ ಕೇಳಬಹುದು. ಆಗಲೂ ಇಲ್ಲಿ ಇಲಿಯಂ ನಿಮ್ಮ ಆನ್ಸರ್ ಆಗ್ತದೆ. ಖಂಡಿತ ಇದನ್ನೆಲ್ಲ ನೆನಪಿಟ್ಟುಕೊಳ್ಳಿ. ಅಂದ್ರೆ ವೆರೈಟಿ ಆಫ್ ಕ್ವಶನ್ಸ್ ನಿಮಗೆ ಬೇಕಾಗ್ತದೆ, ಯಾವ ರೀತಿಯಲ್ಲಿಯೂ ನಿಮಗೆ ಕೇಳಬಹುದು. ಕೆಳಗಿನ ಯಾವ ಆಲ್ಕಹಾಲ್ ಅನ್ನು ಮರದ ಸ್ಪಿರಿಟ್ ಎಂದು ಕರೆಯಲಾಗುತ್ತದೆ? Which of the following alcohol is known as a wood spirit? Methyl alcohol, ethyl alcohol, ethylene glycol, glycerol. ಇದು ನಿಮಗೆ ಆನ್ಸರ್ ಗೊತ್ತಿರ್ತದೆ ಇದಕ್ಕೆ. ವುಡ್ ಸ್ಪಿರಿಟ್ ಇದಕ್ಕೆ ನಾನು ಯಾಕೆ ಇದನ್ನು ಕೊಟ್ಟದ್ದು ಅಂದ್ರೆ ಇಂಪಾರ್ಟೆಂಟ್ ಅಂತ ಒಂದು. ಎರಡನೇದಾಗಿ ಇದರ ಸೂತ್ರವನ್ನು ಕೇಳಬಹುದು ನಿಮಗೆ. CH3OH ಇದರ ಸೂತ್ರ ಕೇಳಬಹುದು. ವುಡ್ ಸ್ಪಿರಿಟಿನ ಸೂತ್ರ ಏನು ಅಂತ ಕೂಡ ಕೊಟ್ಟು ಕೇಳಬಹುದು. ಮೆಥನಾಲ್, ಅದು ಈ ವುಡ್ ಸ್ಪಿರಿಟ್ ಅಂದ್ರೆ ಮೆಥನಾಲ್, CH3OH. ಇದು CH3OH ಹೇಳುವಾಗ ಇಲ್ಲಿ ನೋಡಿ, ಹೈಡ್ರೋಜನ್ 4 ಪರಮಾಣು ಇರ್ತದೆ ಇದರಲ್ಲಿ. ಕಾರ್ಬನ್ ಒಂದೇ ಇರುವುದು, ಹೈಡ್ರೋಜನಿನ 4 ಪರಮಾಣು ಇರುವಂತದ್ದು ಇದು. ಓಕೆ, ಅದನ್ನು ಕೇಳಬಹುದು. ವುಡ್ ಸ್ಪಿರಿಟಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವಂತಹ ಪರಮಾಣು ಯಾವುದು ಅಂತ ಕೇಳಬಹುದು. ಅಂತ ಸಂದರ್ಭದಲ್ಲಿ ಹೈಡ್ರೋಜನ್. ಯಾಕಂದ್ರೆ ಹೀಗೆ ಸಿಗುದು ಸ್ವಲ್ಪ ಕಡಿಮೆ ಹೈಡ್ರೋಕಾರ್ಬನ್ಗಳಲ್ಲಿ. ಕಾರ್ಬನ್ ಕೂಡ ಸಾಮಾನ್ಯ ಪ್ರಮಾಣದಲ್ಲಿ ಇರ್ತದೆ, ಅದಕ್ಕೋಸ್ಕರ. ಓಕೆ, ಇದನ್ನು ಮಿಥೈಲ್ ಆಲ್ಕೋಹಾಲ್ ಇದು ವುಡ್ ಸ್ಪಿರಿಟ್ ಅಂತ ಕರೆಯಲಾಗ್ತದೆ. ಇದನ್ನು ಇಲ್ಲಿ ಇದು ಸಾವಯವ ಸಂಯುಕ್ತ. ಈ ಕೆಳಗಿನವುಗಳಲ್ಲಿ ಯಾವುದು ಸಾವಯವ ಸಂಯುಕ್ತ ಅಂತ ಕೊಟ್ಟು ಅಲ್ಲಿ ಒಂದು ಆಪ್ಷನ್ ನಿಮಗೆ ವುಡ್ ಸ್ಪಿರಿಟ್ ಅಥವಾ ಮೆಥನಾಲ್ ಇರಬಹುದು. ಅದು ಕೂಡ ಒಂದು ನೆನ್ಪಿಟ್ಕೊಳ್ಬೇಕಾದದ್ದು.
ಇದನ್ನು ಇಲ್ಲಿ ಓಕೆ ನೆಕ್ಸ್ಟ್ ಹೋಗುವ. ಈಸ್ಟ್ರೋಜನ್ನಿನಿಂದ ಪ್ರಭಾವಿತವಾಗದ ಕಾರ್ಯವು ಡ್ಯಾಶ್ ಆಗಿದೆ. ಇಲ್ಲಿ ಕ್ವಶನ್ ಅನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಬೇಕು. ಈಸ್ಟ್ರೋಜನ್ನಿನಿಂದ ಪ್ರಭಾವಿತ ಆಗದ ಕಾರ್ಯವು ಡ್ಯಾಶ್ ಆಗಿದೆ ಅಂತ ಪ್ರಶ್ನೆ. ದ ಫಂಕ್ಷನ್ ದಟ್ ಇಸ್ ನಾಟ್ ಇನ್ಫ್ಲುಯೆನ್ಸ್ಡ್ ಬೈ ಈಸ್ಟ್ರೋಜನ್ ಈಸ್. ಅಂಡಾಶಯದಿಂದ ಮೊಟ್ಟೆಗಳ ಬಿಡುಗಡೆ, ರಿಲೀಸ್ ಆಫ್ ಎಗ್ಸ್ ಫ್ರಮ್ ದ ಓವರೀಸ್, ವೀರ್ಯಾಣುಗಳ ರಚನೆ, ಫಾರ್ಮೇಶನ್ ಆಫ್ ಸ್ಪರ್ಮ್ಸ್, ಸ್ತನಗಳ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ದ ಬ್ರೆಸ್ಟ್, ಋತುಚಕ್ರ, ಮೆನ್ಸ್ಟ್ರಲ್ ಸೈಕಲ್. ನಾನು ಸಂತಾನೋತ್ಪತ್ತಿ, ಮಾನವನ ಸಂತಾನೋತ್ಪತ್ತಿಯನ್ನು ತುಂಬಾ ಕ್ಲಿಯರ್ ಆಗಿ ವಿವರಣೆ ಕೊಟ್ಟಿದ್ದೇನೆ. SLC ವಿದ್ಯಾರ್ಥಿಗಳಿಗೋಸ್ಕರ ಕೊಟ್ಟದ್ದು, ಆದ್ರೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ ಇದೆ ನಿಮಗೆ ಎಕ್ಸಾಮ್ಗೆ ಕೇಳುವಂಥದ್ದು. ಮಾನವ ಸಂತಾನೋತ್ಪತ್ತಿ, ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಸಸ್ಯಗಳ ಸಂತಾನೋತ್ಪತ್ತಿ ಬಗ್ಗೆ ಎಲ್ಲವೂ ಇದೆ ಅದರಲ್ಲಿ. ಸಂತಾನೋತ್ಪತ್ತಿ ಹೀಗೂ ಆಗಬಹುದೇ, ಈ ತರದಲ್ಲಿ ಏನೋ ಹೆಡ್ಡಿಂಗ್ ಕೊಟ್ಟಿದ್ದೇನೆ. ಸಂತಾನೋತ್ಪತ್ತಿ ಪಾಠ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಕ್ವಶನ್ ನಿಮಗೆ ಖಂಡಿತವಾಗಿ ಬರ್ತದೆ. ಯಾಕಂದ್ರೆ ಪ್ರಜನನ ಹೇಳುವಂಥದ್ದು ಜೀವಿಗಳ ಒಂದು ನ್ಯಾಚುರಲ್ ಪ್ರಕ್ರಿಯೆ ಅದು ಅಲ್ವಾ. ಹಾಗಾಗಿ ಅದರಿಂದ ಒಂದು ಪ್ರಶ್ನೆ ಇರ್ತದೆ. ಯಾವ ರೀತಿಯದು ಕೇಳಬಹುದು, ಹಾರ್ಮೋನ್ಗಳ ಬಗ್ಗೆಯೂ ಕೇಳಬಹುದು ಅಥವಾ ಭಾಗಗಳ ಬಗ್ಗೆಯೂ ಕೇಳಬಹುದು. ಓಕೆ, ಅದರಲ್ಲಿ ನಾನು ಭಾಗಗಳು, ಅದರ ವಿವರಣೆ ಎಲ್ಲ ಕೊಟ್ಟಿದ್ದೇನೆ. ಅದರ ಜೊತೆಗೆ ಪ್ರಶ್ನೆಗಳು ಇದೆ, ಹಾಗಾಗಿ ಈಸಿ ಆಗ್ತದೆ. ನೋಡ್ಕೊಳ್ಳಿ ಸಂತಾನೋತ್ಪತ್ತಿ ಪಾಠ. ಇಲ್ಲಿ ಈಸ್ಟ್ರೋಜನ್ನಿನಿಂದ ಇವುಗಳೆಲ್ಲ ಆಗ್ತದೆ. ಯಾವುದು, ಅಂಡಾಶಯದಿಂದ ಮೊಟ್ಟೆಗಳ ಬಿಡುಗಡೆ ಆಗ್ತದೆ, ಸ್ತನಗಳ ಬೆಳವಣಿಗೆ, ಋತುಚಕ್ರ. ಇದು ಹೆಣ್ಣಿನ ದೇಹದಲ್ಲಿ ಬಿಡುಗಡೆ ಆಗುವಂಥದ್ದು. ಹಾಗಾಗಿ ಒಂದು ಹೆಣ್ಣು ಅಂತ ಹೇಳ್ಬೇಕಿದ್ರೆ ಅವಳ ದೇಹದಲ್ಲಿ ಏನೇನೋ ಬದಲಾವಣೆಗಳು ಹದಿಹರೆಯದಲ್ಲಿ ಬರ್ತದೆ, ಅದಕ್ಕೆಲ್ಲ ಕಾರಣ ಈಸ್ಟ್ರೋಜನ್ನೇ ಆಗಿರ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ಅಲ್ಲದೆ ಇದ್ದದ್ದು ಯಾವುದು, ವೀರ್ಯಾಣುಗಳ ರಚನೆ. ವೀರ್ಯಾಣುಗಳು ಹೇಳಿದ್ರೆ ಇದು ಹುಡುಗರ ದೇಹದಲ್ಲಿ ಆಗುವಂಥದ್ದು ವೀರ್ಯಾಣುಗಳು, ಸ್ಪರ್ಮ್. ಹಾಗಾಗಿ ಫಾರ್ಮೇಶನ್ ಆಫ್ ಸ್ಪರ್ಮ್ಸ್ ಈಸ್ಟ್ರೋಜನ್ನ ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಆಂಡ್ರೋಜನ್ಗಳು ಬೇರೆ ಇದೆ. ಅಂದ್ರೆ ಪುರುಷ ಹಾರ್ಮೋನುಗಳ ಗುಂಪು ಆಂಡ್ರೋಜನ್, ಸ್ತ್ರೀ ಹಾರ್ಮೋನುಗಳ ಗುಂಪು ಈಸ್ಟ್ರೋಜನ್. ಓಕೆ, ನೆಕ್ಸ್ಟ್ ಕ್ವಶನ್. ನೀಡಿರುವ ಪರ್ಯಾಯಗಳಿಂದ ಸಂಬಂಧಿತ ಪದವನ್ನು ಆಯ್ಕೆ ಮಾಡಿ. ಕೋಶಗಳು, ಸೈಟಾಲಜಿ, ಪಕ್ಷಿಗಳು ಡ್ಯಾಶ್, ಪ್ಯಾಲೆಂಟಾಲಜಿ, ಇನ್ನೊಂದು ಆರ್ನಿಥಾಲಜಿ, ಎಂಟಮಾಲಜಿ, ಆಂಥಾಲಜಿ ಕೊಟ್ಟಿದೆ. ಸೆಲೆಕ್ಟ್ ದ ರಿಲೇಟೆಡ್ ವರ್ಡ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್. ಸೆಲ್ಸ್, ಸೈಟಾಲಜಿ ಅಂದ್ರೆ ಸೆಲ್ಸಿನ ಬಗ್ಗೆ, ಕೋಶಗಳ ಬಗ್ಗೆ ಓದು ಸೈಟಾಲಜಿಯಲ್ಲಿ, ಪಕ್ಷಿಗಳ ಬಗ್ಗೆ ಯಾವುದು ಅಂತ. ಇಲ್ಲಿ ಇದು ಕನ್ನಡದಲ್ಲಿ ಕೊಟ್ರೆ ನಿಮಗೆ ತಕ್ಷಣ ಗೊತ್ತಾಗ್ತದೆ, ಅದಕ್ಕೋಸ್ಕರ ಇಲ್ಲಿ ಇಂಗ್ಲಿಷ್ನದ್ದನ್ನು ಹಾಗೆ ಕನ್ನಡದಲ್ಲಿ ಕೊಡ್ಬೋದು. ಓಕೆ, ಪಳೆಯುಳಿಕೆಗಳ ಆಧಾರದಲ್ಲಿ ಭೂಮಿಯ ಮೇಲಿನ ಜೀವಿಗಳ ಅಧ್ಯಯನ ಮಾಡ್ತೇವೆ ನಾವು. ಹಿಂದಿನ ಕಾಲದಲ್ಲಿ ಹೇಗಿತ್ತು, ಈಗ ಹೇಗಿದೆ, ಅದನ್ನು ಪ್ಯಾಲೆಂಟಾಲಜಿ ಅಂತ ಕರೆಯುವುದು, ಅಥವಾ ಪ್ರಾಗ್ಜೀವ ಶಾಸ್ತ್ರ ಅಂತ ಕರಿತೇವೆ. ಪ್ರಾಗ್ನೀವ ಶಾಸ್ತ್ರ. ಪಕ್ಷಿಶಾಸ್ತ್ರ ಅಂದ್ರೆ ಇಲ್ಲಿ ಪ್ರಾಣಿಶಾಸ್ತ್ರದ ಇದೊಂದು ಶಾಖೆ, ಇದು ಪಕ್ಷಿಗಳ ಅಧ್ಯಯನಕ್ಕೆ. ಈಗ ನಮಗೆ ಇಲ್ಲಿ ಬೇಕಾದದ್ದು ಯಾವ್ದಾಯ್ತು, ಪಕ್ಷಿಶಾಸ್ತ್ರದ ಬಗ್ಗೆ ಆಯ್ತು. ಓಕೆ, ಆರ್ನಿಥಾಲಜಿ. ನೆಕ್ಸ್ಟ್ ಇನ್ನೊಂದು ಯಾವುದು, ಕೀಟಶಾಸ್ತ್ರ. ಇದು ಎಂಟಮಾಲಜಿಯಲ್ಲಿ ನಾವು ಕಲಿಯುವುದು ಕೀಟಗಳ ಬಗ್ಗೆ. ಕೀಟಗಳು ಅಂದ್ರೆ ಹಾತೆಗಳು, ಚಿಟ್ಟೆಗಳು, ಇವುಗಳೆಲ್ಲ ಇದೆಯಲ್ಲ, ಅವುಗಳೆಲ್ಲ ಕೀಟಗಳು, ಅವುಗಳ ಅಧ್ಯಯನ ಎಂಟಮಾಲಜಿ ಆಯ್ತು. ಇನ್ನೊಂದು ಹೂವುಗಳು ಮತ್ತು ಹೂ ಬಿಡುವ ಸಸ್ಯಗಳ ಅಧ್ಯಯನವನ್ನು ನಾವು ಆಂಥಾಲಜಿ ಅಂತ ಕರಿತೇವೆ. ಆಂಥಾಲಜಿ ಅಂತ ಕರೆಯುವುದು ಹೂವುಗಳು ಮತ್ತು ಹೂ ಬಿಡುವ ಸಸ್ಯಗಳ ಅಧ್ಯಯನ. ಈ ಜೀವಶಾಸ್ತ್ರದ ವಿಭಾಗಗಳ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಹಾಕಿದ್ದೇನೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಕೆಳಗಿನವುಗಳಲ್ಲಿ ಯಾವುದು ವಿವರ್ತನೆಯ ಉದಾಹರಣೆಯಾಗಿದೆ? ಈ ವಿವರ್ತನೆ ಅನಂತರ ಉಳಿದಂತಹ ಭಾಗಗಳು, ಟಿಂಡಾಲ್ ಇಫೆಕ್ಟ್, ಈ ತರದ್ದೆಲ್ಲ ವಿವರಣೆಗಳನ್ನು ನಾನು ಬೆಳಕು ಪಾಠದ 2-3 ವಿಭಾಗಗಳನ್ನು ಹಾಕಿದ್ದೇನೆ. ಅದರಲ್ಲಿ ಕಂಪ್ಲೀಟ್ ನಿಮಗೆ ಸಾಮಾನ್ಯವಾಗಿ ಪರೀಕ್ಷೆಗೆ ಕೇಳುವಂತಹ ಎಲ್ಲಾ ವಿಷಯಗಳ ವಿವರಣೆ ಚಿತ್ರ ಸಹಿತವಾಗಿ ಇದೆ. ಹಾಗಾಗಿ ನಾನು ಮತ್ತೆ ಇಲ್ಲಿ ವಿವರಣೆಗಳನ್ನು ಕೊಡುವುದಿಲ್ಲ. ಬೆಳಕು ಪಾಠವನ್ನು ತೆಗೆದು ನೋಡಿ, ಅದರಲ್ಲಿ ಸಾಕಷ್ಟು ವಿವರಣೆಗಳಿದೆ. ಫಾಸ್ಟ್ ಆಗಿ ನೀವು ನೋಡ್ಕೊಂಡು ಹೋಗ್ಬೋದು. ಓಕೆ, ಆಕಾಶದ ನೀಲಿ ಬಣ್ಣ. ಇಲ್ಲಿ ಕೇಳಿದ್ದೇನು, ವಿವರ್ತನೆಯ ಉದಾಹರಣೆ ಏನು? ಆಕಾಶದ ನೀಲಿ ಬಣ್ಣ, ನಕ್ಷತ್ರಗಳ ಮಿನುಗು, ಟಿಂಡಾಲ್ ಪರಿಣಾಮ, ಸಿಡಿಯಲ್ಲಿ ಕಂಡು ಬರುವ ಮಳೆ ಬಿಲ್ಲು ಮಾದರಿಗಳು. Which among the following is an example of diffraction? ವಿವರ್ತನೆಗೆ ಡಿಫ್ರಾಕ್ಷನ್ ಅಂತ ಹೇಳುವಂಥದ್ದು. ದ ಬ್ಲೂ ಕಲರ್ ಆಫ್ ದ ಸ್ಕೈ, ದ ಟ್ವಿಂಕ್ಲಿಂಗ್ ಆಫ್ ದ ಸ್ಟಾರ್ಸ್, ದ ಟಿಂಡಾಲ್ ಇಫೆಕ್ಟ್,
ರೇನ್ಬೋ ಪ್ಯಾಟರ್ನ್ಸ್ ಫೌಂಡ್ ಆನ್ ಎ ಸಿಡಿಯಲ್ಲಿ ನೀವು ಸ್ವಲ್ಪ ಬಿಸಿಲಿಗೆ ಹಿಡಿದು ಸ್ವಲ್ಪ ಹೀಗೆ ಅಲುಗಾಡಿಸಿದ್ರೆ ಸಾಕು, ನಿಮಗೆ ಅದರಲ್ಲಿ ಬಹಳಷ್ಟು ಬಣ್ಣಗಳೆಲ್ಲ ಕಾಣಿಸ್ತದೆ, ಕಾಮನ ಬಿಲ್ಲಿನಂತೆ ಬಣ್ಣಗಳು ಕಾಣಿಸ್ತದಲ್ಲ, ಅದನ್ನು ಕೇಳಿದ್ದಿಲ್ಲಿ. ಅದು ಏನು ಅಂತ, ಅದು ಆನ್ಸರ್ ಡಿಫ್ರಾಕ್ಷನ್ ಆಗ್ಬೇಕು. ವಿವರ್ತನೆ ಅಂದ್ರೆ ಇದು ಯಾವುದೇ ಅಡಚಣೆಯ ಮುಖಾಮುಖಿಯೊಂದಿಗೆ ಯಾವುದೇ ಅಲೆಯಿಂದ ಹರಡುವುದು ಅಂತ ನಾವು ಸೆಂಟೆನ್ಸ್ ಅಲ್ಲಿ ಬರೆಯುವಾಗ ಬರಿಬೇಕಾಗ್ತದೆ. ಡಿಫ್ರಾಕ್ಷನ್ ಇಟ್ ಇಸ್ ಸ್ಪ್ರೆಡಿಂಗ್ ಔಟ್ ಆಫ್ ಎನಿ wave due to an encounter with an obstacle. ಇದನ್ನು ನಾನಲ್ಲಿ ಚಿತ್ರಗಳನ್ನು ಹಾಕಿಕೊಂಡು ಬೆಳಕು ಪಾಠದಲ್ಲಿ ವಿವರಿಸಿದ್ದೇನೆ, ಖಂಡಿತ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಆ ಪಾಠ, ನಿಮಗೆ ಕರೆಕ್ಟ್ ಆಗಿ ಏನಿದು ಅಂತ ಕ್ಲಿಯರ್ ಆಗ್ತದೆ. ಓಕೆ, ಇನ್ನೊಂದು ಹಸ್ತಕ್ಷೇಪ ಅಥವಾ ಇಂಟರ್ಫರೆನ್ಸ್. 2 ಅಥವಾ ಹೆಚ್ಚಿನ ವಿದ್ಯುತ್ಕಾಂತೀಯ ತರಂಗಗಳು ಒಗ್ಗೂಡಿ ಮತ್ತೊಂದು ತರಂಗವನ್ನು ರೂಪಿಸಿದಾಗ ಇದು ನಡೆಯುವಂಥದ್ದು. ಇದರಲ್ಲಿ ಸ್ಥಳಾಂತರವನ್ನು ಬಲಪಡಿಸಲಾಗ್ತದೆ. ಅಲ್ಲಿ ಇದು ಕೂಡ ಹಾಗೆ ಹಸ್ತಕ್ಷೇಪ ಅಥವಾ ಇಂಟರ್ಫರೆನ್ಸ್. ಎಲ್ಲದಕ್ಕೂ ನಾನು ಚಿತ್ರಗಳನ್ನು ಹಾಕಿದ್ದೇನೆ. ಇಟ್ ಟೇಕ್ಸ್ ಪ್ಲೇಸ್ ವೆನ್ 2 or more electromagnetic waves combine to form another wave in which the displacement is either reinforced or cancelled ಅಂತ ಸೆಂಟೆನ್ಸ್ ರೂಪದಲ್ಲಿ ಇಂಟರ್ಫರೆನ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಹೀಗೆ ಬರಿಬೇಕು. ಪ್ರಸರಣ, ಇದು ಬಿಳಿ ಬೆಳಕನ್ನು ಅವುಗಳ ತರಂಗಾಂತರಗಳಿಗೆ ಅನುಗುಣವಾಗಿ ಬಣ್ಣಗಳಾಗಿ ವಿಭಜನೆ ಆಗುವಂತಹ ಪ್ರಕ್ರಿಯೆ ಅಂತ ಬರಿಬೇಕು. ಪ್ರಸರಣ ಎಂದರೆ ಏನು ಅಂತ ಕೇಳಿದ್ರೆ ಬಿಳಿ ಬೆಳಕು ಅವುಗಳ ತರಂಗಾಂತರಗಳಿಗೆ ಅನುಗುಣವಾಗಿ ಬಣ್ಣಗಳಾಗಿ ವಿಭಜನೆ ಆಗುವ ಪ್ರಕ್ರಿಯೆ ಅಂತ ಬರಿಬೇಕು. ಡಿಸ್ಪರ್ಷನ್ ಅಂದ್ರೆ ಡ್ಯೂ ಟು ದಿಸ್ ಫೆನಾಮಿನಾ ವೈಟ್ ಲೈಟ್ ಇಸ್ ಡಿಸ್ಇಂಟಿಗ್ರೇಟೆಡ್ ಇಂಟು ಕಲರ್ಸ್ ಅಕಾರ್ಡಿಂಗ್ ಟು ದೇರ್ ವೇವ್ ಲೆಂತ್ಸ್. ಪ್ರತಿಫಲನ, ಬೆಳಕಿನದ್ದು ಪ್ರತಿಫಲನ ಆಗ್ತದಲ್ಲ, ಅದನ್ನು ಹೇಳುದು. ಅಲೆಯು ಹಾದು ಹೋಗುವ 2 ಮಾಧ್ಯಮಗಳ ನಡುವಿನ ಇಂಟರ್ಫೇಸ್ ನಲ್ಲಿ ಅದರ ಮೂಲ ಮಾಧ್ಯಮದ ಕಡೆಗೆ ಯಾವುದೇ ತರಂಗದ ದಿಕ್ಕಿನಲ್ಲಿ ಬರುವಂತಹ ಬದಲಾವಣೆ. ಓಕೆ, reflection, it is a change in the direction of any wave towards its original medium at an interface between the 2 mediums in which the wave is transversing. ಇದೆಲ್ಲ ಒಂದೊಂದು ಸೆಂಟೆನ್ಸಿಗೆ ಕೇಳಿದ್ರೆ ಹೇಗೆ ಬರೀಬೇಕು ಅಂತ ಕೊಟ್ಟದ್ದಷ್ಟೇ, ನಿಮಗೆ ಸ್ವಲ್ಪ ನೆನಪು ಮಾಡಿಸೋದು ಇಂಪಾರ್ಟೆಂಟ್ ಯಾವುದು ಅಂತ. ಅರೋರಾ ಬೋರಿಯಾಲಿಸ್ ರಚನೆಗೆ ಕಾರಣವೇನು? ಅರೋರಾ ಮಾತ್ರವೂ ಕೊಡ್ತಾರೆ ಕೆಲವು ಸತಿ. ಅರೋರಾ ಬೋರಿಯಾಲಿಸ್ ಹೇಳಿದ ಕೂಡಲೇ ಇದು ಬೇರೆ ಏನೋ ಅಂತ ನಿಮಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ರೆ ಅರೋರಾವನ್ನೇ ಕೇಳಿದ್ದಿಲ್ಲ, ಧ್ರುವ ಪ್ರಭೆ ಇದೆಯಲ್ಲ ಅದನ್ನು ಕೇಳಿದ್ದು. ವಾಟ್ ಇಸ್ ದ ಕಾಸ್ ಆಫ್ ದ ಫಾರ್ಮೇಶನ್ ಆಫ್ ಅರೋರಾ ಬೋರಾಲಿಸ್? ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟದ್ದು? ಸೂರ್ಯನ ಬೆಳಕು ಆಕಾಶದಲ್ಲಿ ತುಂಬಾ ಎತ್ತರದಲ್ಲಿರುವ ಸಿರಸ್ ಮೋಡಗಳಲ್ಲಿ ಐಸ್ ಸ್ಫಟಿಕಗಳನ್ನು ಹೊಡೆದಾಗ ಸಂಭವಿಸುತ್ತದೆ. ಇಟ್ ಆಕರ್ಸ್ ವೆನ್ ಸನ್ಲೈಟ್ ಹಿಟ್ಸ್ ಐಸ್ ಕ್ರಿಸ್ಟಲ್ಸ್ ಇನ್ ಸಿರಸ್ ಕ್ಲೌಡ್ಸ್ ದಟ್ ಆರ್ ವೆರಿ ಹೈ ಇನ್ ದ ಸ್ಕೈ. ಎರಡನೇ ಆಪ್ಷನ್ ಏನು ಕೊಟ್ಟದ್ದು? ಸೂರ್ಯನ ಬೆಳಕಿನ ಪ್ರತಿಬಿಂಬ ಮತ್ತು ಚಂದ್ರನು ಗಾಳಿಯಲ್ಲಿ ಅಮಾನತುಗೊಂಡ ವಿವಿಧ ಸಣ್ಣ ಐಸ್ ಸ್ಫಟಿಕಗಳನ್ನು ರೂಪಿಸಿದಾಗ ಇದು ರೂಪುಗೊಳ್ಳುತ್ತದೆ. ಇಟ್ ಈಸ್ ಫಾರ್ಮ್ಡ್ ವೆನ್ ದೆರ್ ಈಸ್ ಎ ರಿಫ್ಲೆಕ್ಷನ್ ಆಫ್ ಲೈಟ್ ಫ್ರಮ್ ದ ಸನ್ ಅಂಡ್ ದ ಮೂನ್ ಫ್ರಮ್ ವೇರಿಯಸ್ ಸ್ಮಾಲ್ ಐಸ್ ಕ್ರಿಸ್ಟಲ್ಸ್ ಸಸ್ಪೆಂಡೆಡ್ ಇನ್ ದ ಏರ್. ಮೂರನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ? ಸೂರ್ಯನ ವಾತಾವರಣದಿಂದ ಬಿಡುಗಡೆಯಾದ ಚಾರ್ಜ್ಡ್ ಕಣಗಳೊಂದಿಗೆ ಭೂಮಿಯ ವಾತಾವರಣದಲ್ಲಿನ ಅನಿಲ ಕಣಗಳ ನಡುವಿನ ಘರ್ಷಣೆಗಳು. ದ ಕೊಲಿಷನ್ಸ್ ಬಿಟ್ವೀನ್ ಗೇಷಿಯಸ್ ಪಾರ್ಟಿಕಲ್ಸ್ ಇನ್ ದ ಅರ್ತ್ಸ್ ಅಟ್ಮಾಸ್ಫಿಯರ್ ವಿತ್ ಚಾರ್ಜ್ಡ್ ಪಾರ್ಟಿಕಲ್ಸ್ ರಿಲೀಸ್ಡ್ ಫ್ರಮ್ ದ ಸನ್ಸ್ ಅಟ್ಮಾಸ್ಫಿಯರ್. ಇದು ಸರಿಯಾದ ಉತ್ತರ. ಓಕೆ, ನಾಲ್ಕನೇದು ಏನು ಕೊಟ್ಟಿದ್ದಾರೆ? ಸೂರ್ಯನ 1 ಅಥವಾ 2 ಬದಿಗಳಲ್ಲಿ ಕೇಂದ್ರೀಕೃತ ಪ್ರಕಾಶಮಾನವಾದ ತಾಣವು ಕಂಡು ಬಂದಾಗ ಇದು ರೂಪುಗೊಳ್ಳುತ್ತದೆ. ಇಟ್ ಈಸ್ ಫಾರ್ಮ್ಡ್ ವೆನ್ ಎ ಕಾನ್ಸಂಟ್ರೇಟೆಡ್ ಬ್ರೈಟ್ ಸ್ಪಾಟ್ ಈಸ್ ಸೀನ್ ಆನ್ 1 or both sides of the sun. ಇದಲ್ಲ, ಆನ್ಸರ್ ಯಾವ್ದಾಗುದು? ಸೂರ್ಯನ ವಾತಾವರಣದ ಬಿಡುಗಡೆಯಾದ ಚಾರ್ಜ್ ಕಣಗಳೊಂದಿಗೆ ಅಥವಾ ಆವೇಶ ಭರಿತ ಕಣಗಳೊಂದಿಗೆ ಭೂಮಿಯ ವಾತಾವರಣದಲ್ಲಿನ ಅನಿಲ ಕಣಗಳ ನಡುವಿನ ಘರ್ಷಣೆಯಿಂದ ಉಂಟಾಗುವಂಥದ್ದು. ಧ್ರುವ ಪ್ರದೇಶಗಳಿಗೆ ಹತ್ತಿರದಂತಹ ಪ್ರದೇಶ ಅಥವಾ ಧ್ರುವಗಳಲ್ಲಿ ಕಂಡು ಬರುವಂತದ್ದು ಇದು. The collisions between gaseous particles in the Earth's atmosphere with the charged particles released from the sun's atmosphere. ಇದಕ್ಕೆ ಕರೆಕ್ಟ್ ಆದ ಆನ್ಸರ್. ಇಲ್ಲಿ ಉದ್ದ ಸೆಂಟೆನ್ಸ್ ಗಳನ್ನು ನೋಡುವಾಗ ಕನ್ಫ್ಯೂಸ್ ಆಗಬೇಡಿ, ಎಲ್ಲವನ್ನು ಪೇಷನ್ಸ್ ಅಲ್ಲಿ ನೋಡಿ. ಓಕೆ, ಅರೋರಾ ಬೋರಿಯಾಲಿಸ್ ಅಥವಾ ಉತ್ತರದ ದೀಪಗಳು ಅಂತ ಕೂಡ ಶಬ್ದ ಕೊಡ್ಬೋದು, ಅಥವಾ ಧ್ರುವ ಪ್ರಭೆ ಅಂತ ಕೂಡ ಕೊಡ್ಬೋದು. ರಾತ್ರಿ ಆಕಾಶದಲ್ಲಿ ಮಿನುಗುವ ಬಣ್ಣದ ದೀಪಗಳ ಹಾಗೆ ಕಾಣುವಂತಹ ಒಂದು
ಪ್ರದರ್ಶನ ಇದು. ಓಕೆ, ಸೂರ್ಯ 93 ಮಿಲಿಯನ್ ಮೈಲ್ಗಳಷ್ಟು ದೂರ ಇದ್ದಾನೆ. ಅದರ ಪರಿಣಾಮಗಳು ಮತ್ತು ಗೋಚರ ಮೇಲ್ಮೈಯನ್ನು ಮೀರಿ ವಿಸ್ತರಿಸ್ತದೆ. ಸೂರ್ಯನ ಮೇಲಿನ ದೊಡ್ಡ ಬಿರುಗಾಳಿಗಳು, ಬಾಹ್ಯ ಅಂದ್ರೆ ಅಲ್ಲಿಂದ ಹೊರಹೊಮ್ಮುವಂತಹ ಕಿರಣಗಳು, ಒಂದೇ ಸತಿಗೆ ಚಿಮ್ಮುವಂತಹ ಸೌರ ಜ್ವಾಲೆ ಈ ತರದೆಲ್ಲ ಇದೆಯಲ್ಲ ಅದು. ಬಾಹ್ಯ ಇವುಗಳು ಸೌರ ಕಣಗಳ ಗಾಳಿಯನ್ನು ಕಳಿಸ್ತವೆ, ಅಂದ್ರೆ ಭೂಮಿಯ ತನಕ ಇದು ಬರ್ತದೆ. ಭೂಮಿಯು ಕಣದ ಹರಿವಿನ ಹಾದಿಯಲ್ಲಿದ್ದರೆ ನಮ್ಮ ಗ್ರಹದ ಕಾಂತಕ್ಷೇತ್ರ ಮತ್ತು ವಾತಾವರಣ ಅದನ್ನು ಪ್ರತಿಕ್ರಿಯಿಸ್ತದೆ. ಕಾಂತಕ್ಷೇತ್ರ ಇದೆ, ಭೂಮಿಗೆ ಕಾಂತಕ್ಷೇತ್ರ ಇದೆ, ವಾತಾವರಣ ಇದೆ, ಅದರಿಂದಾಗಿ ಅದು ಭೂಮಿಯ ಒಳಗೆ ಬಂದು ತೊಂದರೆ ಆಗದಿದ್ದಾಗೆ ಆಗ್ತದೆ. ಆದ್ರೆ ಅಲ್ಲಿ ಆಕಾಶದಲ್ಲಿ ಆ ಒಂದು ಬಣ್ಣಗಳ ಒಂದು ರಚನೆ ಕಾಣಿಸ್ತದೆ, ಚಂದ ಚಂದದ ದೃಶ್ಯಾವಳಿಗಳು ಕಾಣಿಸ್ತದಂತೆ. ಭೂಮಿಯ ನೆಕ್ಸ್ಟ್, ಸೂರ್ಯನಿಂದ ಚಾರ್ಜ್ಡ್ ಕಣಗಳು ಭೂಮಿಯ ವಾತಾವರಣದಲ್ಲಿ ಪರಮಾಣುಗಳು ಮತ್ತು ಅಣುಗಳನ್ನು ಹೊಡೆದಾಗ ಅವು ಆ ಕಣಗಳನ್ನು ಪ್ರಚೋದಿಸ್ತವೆ. ಇದರಿಂದಾಗಿ ಅದು ಬೆಳಕು ಕಾಣಿಸುವಂತದ್ದು. ದ ಅರೋರಾ ಬೊರಾಲಿಸ್ ಆರ್ ನಾರ್ದರ್ನ್ ಲೈಟ್ಸ್ ಆರ್ ಆನ್ ethereal display of colored lights shimmering across the night sky. Our sun is 93 million miles away, but its effects extend far beyond its visible surface. Great storms on the sun send gusts of charged solar particles hurtling across space. If Earth is in the path of the particle stream, our planet's magnetic field and atmosphere react. When the charged particles from the sun strike atoms and molecules in Earth's atmosphere, they excite those atoms, causing them to light up. ಅಷ್ಟೇ, ಶಾರ್ಟ್ ಆಗಿ ಈ ತರದಲ್ಲಿ ನೀವು ಬರಿಬೇಕಾಗ್ತದೆ ಎಕ್ಸಾಮಿಗೆ. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೇನೆ. ಇದೆಲ್ಲ ಎಲ್ಲೆಲ್ಲೋ ನೀವು ಓದಿರ್ತೀರಿ, ಅದ್ರ ಇಂಪಾರ್ಟೆಂಟ್ ಯಾವುದು ಅಂತ ನಾನು ನೆನಪಿಸ್ತಾ ಇರೋದು. ಓಕೆ, 2015 2015 ದಕ್ಷಿಣ ಆಫ್ರಿಕಾದ ಕ್ರೇಡಲ್ ಆಫ್ ಹ್ಯೂಮನ್ ಕೈಂಡ್ ರೈಸಿಂಗ್ ಸ್ಟಾರ್ ಗುಹೆಯ ವ್ಯವಸ್ಥೆಯ ಡೈನಾಲಡಿ ಚೇಂಬರಿನಲ್ಲಿ ಹೋಮೋ ಕುಲದ ಹೊಸ ಪ್ರಭೇದ ಕಂಡುಹಿಡಿಯಲಾಗಿದೆ. ಅದು ಯಾವುದು? ಹೋಮೋ ನಲೇಡಿ, ಹೋಮೋ ಎರೆಕ್ಟಸ್, ಹೋಮೋ ಹ್ಯಾಬಿಲಸ್, ಹೋಮೋ ರುಡಾಲ್ಫೆನ್ಸಿಸ್. In 2015, a new species of the genus Homo was discovered in the Dinaldi Cradle of Humankind Rising Star Chamber of the Rising Star Cave System. Cradle of Humankind ಸೌತ್ ಆಫ್ರಿಕಾದಲ್ಲಿ ಕಂಡುಹಿಡಿದದ್ದು ಅಂತ ಕೇಳಿದ್ದು. ಹೋಮೋ ನಲೇಡಿ ಹೆಚ್ಚಿನವರು ಬರ್ದಿದ್ದಾರೆ ಇದಕ್ಕೆ ಆನ್ಸರ್. ಇದು ಬಹುಶಃ ಪೇಪರ್ ಅಲ್ಲೆಲ್ಲ ತುಂಬಾ ಬಂದದ್ದನ್ನು ನೋಡ್ಕೊಂಡಿದ್ದೀರಿ, ಖಂಡಿತವಾಗಿ ಅದು ಬೇಕೇ ಬೇಕಾಗ್ತದೆ ನಿಮಗೆ. ಹೋಮೋ ನಲ್ಲೇಡಿ ಅಳಿವಿನಂಚಿನಲ್ಲಿರುವಂತಹ ಹೋಮಿನಿನ್ ಜಾತಿ. ಇದನ್ನು ಮಾನವಶಾಸ್ತ್ರಜ್ಞರು 2015 ವಿವರಿಸಿದ್ದು, ಇದನ್ನು ಹೋಮೋ ಕುಲಕ್ಕೆ ಸೇರಿಸಿದ್ದಾರೆ. ಇಲ್ಲಿ ಅದರ ಒಂದು ಚಿತ್ರಣ ಇದೆ, ಅಂದ್ರೆ ಇಲ್ಲಿ ಅದರ ಅದೇ ಆಲ್ರೆಡಿ ಎಕ್ಸ್ಟಿಂಕ್ಟ್ ಆದದ್ದು, ಅಂದ್ರೆ ನಶಿಸಿ ಹೋದಂತಹ ಒಂದು ಸಂತಾನ, ಅದರದ್ದು ಪಳೆಯುಳಿಕೆಗಳೆಲ್ಲ ಆ ಗುಹೆಯಲ್ಲಿ ಸಿಕ್ಕಿದ್ದು. ಹಾಗಾಗಿ ಅದನ್ನು ಜೋಡಿಸಿದ ನಂತರ ಅದು ವ್ಯಕ್ತಿ ಹೇಗೆ ಇದ್ದಿರಬಹುದು ಅಂತ ಒಂದು ಚಿತ್ರಣ ಕೊಡ್ತಾರಲ್ಲ, ಆ ಚಿತ್ರಣದಲ್ಲಿ ಇರುವಂತದ್ದು ಇದು. ಈ ರೀತಿಯ ಮುಖ ಇರುವಂತಹ ಒಂದು ದೇಹ ರಚನೆ ಇದು. 2013 ಇಲ್ಲಿ ಅಸ್ಥಿಪಂಜರ, ಅಂದ್ರೆ ಅಲ್ಲಿ ಆ ಪ್ಲೇಸಿನಲ್ಲಿ ರೈಸಿಂಗ್ ಸ್ಟಾರ್ ಗುಹೆಯಲ್ಲಿ ಬಹಳ ಅದೊಂದು ವಿಶ್ವ ಪರಂಪರೆಯ ತಾಣ ಅಂತ ಕೂಡ ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ತುಂಬಾ ಹಳೆಯದಾದಂತಹ ಪಳೆಯುಳಿಕೆಗಳೆಲ್ಲ ಸಿಕ್ಕುವಂತಹ ಭಾಗ ಆಗಿದೆ. ಅಂದ್ರೆ ಅಲ್ಲಿ ಹೆಚ್ಚಿನ ಜನಜೀವನಗಳು ಇದ್ದಿರ್ಬೇಕು ಮೊದಲು ಅಂತ. ಹಾಗೆ ಈ ಹೋಮೋ ನಲೇಡಿ ಸಣ್ಣ ನಿಲುವು ಮತ್ತು ಸಣ್ಣ ಮೆದುಳಿನ ಗಾತ್ರ ಹೊಂದಿದ್ದ. ಸುಮಾರು 3,35,000 ಅಥವಾ 2,41,000 ವರ್ಷಗಳ ಹಿಂದೆ ದಕ್ಷಿಣ ಆಫ್ರಿಕಾದಲ್ಲಿ ಬಹುಶಃ ಈ ಮಾನವ ಕುಲ ಇದ್ದದ್ದು. ಹೊಸ ಸಂಶೋಧನೆ ಹೋಮೋ ನಲೇಡಿ ಉದ್ದೇಶಪೂರ್ವಕ ಸಮಾಧಿ ಅಭ್ಯಾಸ, ಅಂದ್ರೆ ಸತ್ತವರನ್ನು ಹೂಳುವಂತಹ ಅಭ್ಯಾಸ ಇವರಿಗೆ ಗೊತ್ತಿತ್ತು ಅಂತ ಒಂದು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಸ್ಟಡೀಸ್ ಆಗ್ಲಿಲ್ಲ. ಕೆಲವೊಂದಷ್ಟು ಪೇಪರ್ಸ್ ಅದನ್ನೆಲ್ಲ ವಿವರಿಸ್ತದೆ ಅಷ್ಟೇ. ನೆಕ್ಸ್ಟ್ ಇವರಿಗೆ ಅರಿವಿನ ಸಾಮರ್ಥ್ಯ ಹೆಚ್ಚು ಇತ್ತು, ಇದನ್ನೆಲ್ಲ ವಿವರಣೆ ಕೊಡ್ತಾ ಇದ್ದಾರೆ. ಹೌದಲ್ವ, ನೋಡ್ಬೇಕಷ್ಟೇ ಇನ್ನಷ್ಟೇ. ನೆಕ್ಸ್ಟ್ ನೋಡುವ, ಘನ ಅಯೋಡಿನಿನ ಬಣ್ಣ. ನೀಲಿ ಬಣ್ಣರಹಿತ ಕೆನ್ನೇರಳೆ ಬೂದು ಬಣ್ಣದಿಂದ ಕಪ್ಪು, ಕಂದು ಕೆಂಪು ಅಥವಾ ಕೆಂಪು ಕಂದು ಬಣ್ಣ. ದ ಕಲರ್ ಆಫ್ ಸಾಲಿಡ್ ಅಯೋಡಿನ್ ಈಸ್ ಬ್ಲೂ, ಕಲರ್ಲೆಸ್, ಪರ್ಪ್ಲಿಶ್, ಗ್ರೇ ಟು ಬ್ಲ್ಯಾಕ್, ರೆಡ್ಡಿಶ್ ಬ್ರೌನ್. ನಿಮಗೆ
ಕನ್ಫ್ಯೂಸ್ ಆಗ್ಲಿಕ್ಕೆ ಈ ತರದ ಪ್ರಶ್ನೆಗಳನ್ನು ಕೊಡುದು. ಇಲ್ಲಿ ನೀಲಿ ಅಂತ ಕೊಟ್ಟ ತಕ್ಷಣ ನಿಮಗೆ ನೀಲಿಯೋ ಏನೋ ಅಂತ ಒಂದು ಡೌಟ್ ಬರ್ಲಿಕ್ಕೆ ಕೊಡುದು. ಯಾಕಂದ್ರೆ ಯಾವುದು ಅನ್ನದ ಪಿಷ್ಟ ಪರೀಕ್ಷೆಗೆ ನಾವು ಅಯೋಡಿನ್ ಅನ್ನು ಯೂಸ್ ಮಾಡ್ತೇವೆ. ಪಿಷ್ಟ ಪರೀಕ್ಷೆಯಲ್ಲಿ ಅದು ನೀಲಿ ಬಣ್ಣಕ್ಕೆ ತಿರುಗ್ತದೆ ಅಂತ ಒಂದು ಕಲ್ಪನೆ ನಿಮಗೆ ಬರ್ತದೆ, ಅಥವಾ ನಿಮಗೆ ಹೈಸ್ಕೂಲ್ ನಲ್ಲಿ ಅದರದ್ದು ಪ್ರಯೋಗಗಳನ್ನು ಮಾಡಿರ್ತಾರೆ. ಅಲ್ಲಿ ನೀಲಿ ಬಣ್ಣಕ್ಕೆ ತಿರುಗಿದೆ ಅಂತ ನಿಮಗೆ ಯೋಚನೆ ಬಂದು ನೀಲಿ ಬಣ್ಣ ಅಂತ ತಿಳ್ಕೊಳ್ತೀರಿ. ಅಲ್ಲ, ಇದು ಆಕ್ಚುಲಿ ಕೆನ್ನೆರಳೆ ಬೂದು ಬಣ್ಣದಿಂದ ಕಪ್ಪು ಬಣ್ಣ ಅಂತ ಕೊಟ್ಟಿದಲ್ಲ, ಅದು ಸರಿಯಾದದ್ದು. ಇದು ನೋಡುವಾಗ ಕಪ್ಪು ಬಣ್ಣದ ಶೈನಿಂಗ್ ಇರುವಂತಹ ಪುಡಿ ಅದು, ಅಥವಾ ಹರಳು ರೂಪದ್ದು. ಓಕೆ, ಅದನ್ನು ನೀವು ತುಂಬಾ ನೀರು ತೆಕ್ಕೊಂಡು 1-2 ಹರಳು ಹಾಕಿ ಕಲಕಿದ್ರೆ ಅದು ಬ್ಲೂ ಕಲರ್ ಅನ್ನು ಕೊಡುವಂಥದ್ದು, ಅಥವಾ ಸಾರಿ, ಅದು ಒಂದು ಲೈಟ್ ಆಗಿ ಒಂದು ಕಲರ್ ಅನ್ನು ಕೊಡ್ತದೆ. ನೀವು ಅದಕ್ಕೆ ಅನ್ನವನ್ನು ಹಾಕಿದಾಗ ಆಗ ಅದು ನೀಲಿ ಬಣ್ಣಕ್ಕೆ ತಿರುಗ್ತದಲ್ಲ, ಅದು ಆಗ ಅನ್ನ ನೀಲಿ ಬಣ್ಣಕ್ಕೆ ತಿರುಗುವಂಥದ್ದು. ಓಕೆ, ನೆಕ್ಸ್ಟ್, ನೇರವಾಗಿ ಮೇಲಕ್ಕೆ ಎಸೆಯಲ್ಪಟ್ಟ ವಸ್ತು ಅದರ ಮಾರ್ಗದ ಮೇಲ್ಭಾಗಕ್ಕೆ ಬಂದಾಗ ಅದರ ಡ್ಯಾಶ್ question. When an object thrown straight upwards gets to the top of its path, it's dash ಅಂತ ಕೇಳಿದ್ರು. ಅಂದ್ರೆ ನೀವು ಒಂದು ವಸ್ತುವನ್ನು ಎಸೆತೀರಿ, ಆ ಎಸೆದು ಅದು ನಿರ್ದಿಷ್ಟ ಎತ್ತರ ತನಕ ಹೋಗಿ ಅದು ಬೀಳ್ಲಿಕ್ಕೆ ಆಗ್ತದಲ್ಲ, ಅಂದ್ರೆ ಆ ತುದಿಗೆ ಅದು ತಲುಪಿ ನೆಕ್ಸ್ಟ್ ಅದು ಮುಂದೆ ಹೋಗುದಿಲ್ಲ. ಆಗ ಅದರ ವೇಗ ಅಥವಾ ಅದರ ವೇಗವರ್ಧನೆ ಏನಾಗಿರ್ತದೆ ಅಂತ ಇಲ್ಲಿ ಪ್ರಶ್ನೆ. ಆ ಟಾಪಿನಲ್ಲಿ ಅದು ಇದೆ ಅಂತ ಊಹಿಸಿಕೊಳ್ಳಿ, ವೇಗ ಶೂನ್ಯವಾಗಿರ್ತದೆ, ಅದರ ವೇಗವರ್ಧನೆ ಶೂನ್ಯವಾಗಿರ್ತದೆ. ಆಪ್ಷನ್ ಎ. ಆಪ್ಷನ್ ಬಿ ಅಂದ್ರೆ ಆಪ್ಷನ್ ಎ ಯಲ್ಲಿ ವೆಲಾಸಿಟಿ ಇಸ್ 0 ಅಂಡ್ ಇಟ್ಸ್ ಆಕ್ಸಲರೇಷನ್ ಇಸ್ 0 ಅಂತ ಕೊಟ್ಟಿದ್ದಾರೆ. ಬಿ, ವೇಗವು ಶೂನ್ಯವಾಗಿರ್ತದೆ, ವೇಗವರ್ಧನೆ ಸುಮಾರು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. ವೆಲಾಸಿಟಿ ಇಸ್ 0 ಅಂಡ್ ಇಟ್ಸ್ ಆಕ್ಸಲರೇಷನ್ ಇಸ್ ಅಬೌಟ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೆ. ಮೂರನೇ ಸಿ ಆಪ್ಷನ್ ಏನು ಕೊಟ್ಟದ್ದು, ವೇಗವು 10 ಮೀಟರ್ ಪರ್ ಸೆಕೆಂಡ್ ಮತ್ತು ಅದರ ವೇಗವರ್ಧನೆ ಶೂನ್ಯ ಆಗಿರ್ತದೆ. ವೆಲಾಸಿಟಿ ಇಸ್ 10 ಮೀಟರ್ ಪರ್ ಸೆಕೆಂಡ್ ಅಂಡ್ ಇಟ್ಸ್ ಆಕ್ಸಲರೇಷನ್ ಇಸ್ 0. ವೇಗ 10 ಮೀಟರ್ ಪರ್ ಸೆಕೆಂಡ್, ಅದರ ವೇಗವರ್ಧನೆ ಸುಮಾರು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೆಲಾಸಿಟಿ ಈಸ್ 10 ಮೀಟರ್ ಪರ್ ಸೆಕೆಂಡ್ ಅಂಡ್ ಇಟ್ಸ್ ಆಕ್ಸಲರೇಷನ್ ಇಸ್ ಅಬೌಟ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ನಿಮ್ಮ ಆನ್ಸರ್ ಏನಾಗಬೇಕು, ವೇಗ ಶೂನ್ಯವಾಗಿರ್ತದೆ, ವೇಗವರ್ಧನೆಯೂ ಶೂನ್ಯವಾಗಿರ್ತದೆ. ಯಾಕಂದ್ರೆ ಆ ಪಾಯಿಂಟ್ ನಂತರ ಅದು ಕೆಳಗಡೆಗೆ ಬೀಳುದು, ಕೆಳಗಡೆಗೆ ಬೀಳುವ ಒಂದು ಸಂದರ್ಭ ಅದು ಆ ಪಾಯಿಂಟ್. ಅಲ್ಲಿ ಅದರ ಏನು ವೇಗ ಮತ್ತು ವೇಗವರ್ಧನೆ ಎರಡು 0 ಆಗಿರ್ತದೆ. ಹಾಗಾಗಿ ಅದು ಮತ್ತೆ ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಟ್ಟು ಕೆಳಗಡೆಗೆ ಬರುವುದು. ಓಕೆ, ಹಾಗಾಗಿ ಆ ಸಂದರ್ಭದಲ್ಲಿ ಗರಿಷ್ಠ ಮೇಲ್ಭಾಗಕ್ಕೆ ತಲುಪಿದಾಗ ಅದರ ವೇಗ ಶೂನ್ಯವಾಗಿರ್ತದೆ ಮತ್ತು ವೇಗವರ್ಧನೆಯೂ ಶೂನ್ಯ ಆಗಿರ್ತದೆ. ನೆಕ್ಸ್ಟ್, ಪ್ರಯಾಣದ ಮೊದಲಾರ್ಧದಲ್ಲಿ ಕಾರು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಮತ್ತು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣದ ದ್ವಿತೀಯಾರ್ಧಕ್ಕೆ ಚಲಿಸ್ತದೆ. ಇಡೀ ಪ್ರಯಾಣಕ್ಕೆ ಕಾರಿನ ಸರಾಸರಿ ವೇಗ ಎಷ್ಟು? ನಿಮಗೆ ವೇಗದ ಅಥವಾ ವೇಗೋತ್ಕರ್ಷ ಇದನ್ನೆಲ್ಲ ಲೆಕ್ಕಾಚಾರ ಮಾಡುವಂಥದ್ದು, ಇದೆಲ್ಲ ಖಂಡಿತವಾಗಿ ಕೇಳಬಹುದಾದ ಪ್ರಶ್ನೆ. ಇದೆಲ್ಲ ತುಂಬಾ ಸರಳವಾದದ್ದು. ಅಥವಾ ಅದು ಚಲಿಸಿದ ದೂರವನ್ನು ಕೊಡ್ತಾರೆ, ಕಾಲವನ್ನು ಕೊಡ್ತಾರೆ, ನೀವು ವೇಗವನ್ನು ಕಂಡುಹಿಡಿಯುವಂಥದ್ದು. ಇದೆಲ್ಲ ಖಂಡಿತವಾಗಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಅಥವಾ ಲಾಂಗ್ ಆನ್ಸರ್ GPS ಆದವರಿಗೆ ಲಾಂಗ್ ಆನ್ಸರ್ ಅಲ್ಲಿ ಕೇಳ್ತಾರೆ. ಅದಕ್ಕೆ ನೆನಪಿಸ್ಲಿಕ್ಕೆ ಈ ಪ್ರಶ್ನೆ ಹಾಕಿದ್ ನಾನು. ಇಲ್ಲಿ ಆಪ್ಷನ್ಸ್ 54.54 ಕಿಲೋಮೀಟರ್ ಪರ್ ಅವರ್, 36.36 ಕಿಲೋಮೀಟರ್ ಪರ್ ಅವರ್, 50.5 ಕಿಲೋಮೀಟರ್ ಪರ್ ಗಂಟೆ, ಇನ್ನೊಂದು 45.45 ಕಿಲೋಮೀಟರ್ ಪರ್ ಗಂಟೆ ಕೊಟ್ಟಿದೆ. ಇಲ್ಲಿ ಎ ಕಾರ್ ಟ್ರಾವೆಲ್ಸ್ ಅಟ್ ದ ಸ್ಪೀಡ್ ಆಫ್ 50 ಕಿಲೋಮೀಟರ್ ಪರ್ ಅವರ್ ಫಾರ್ ದ ಫಸ್ಟ್ ಹಾಫ್ ಅಂಡ್ ದ ಜರ್ನಿ ಅಂಡ್ ಅಟ್ ದ ಸ್ಪೀಡ್ ಆಫ್ 60 ಕಿಲೋಮೀಟರ್ ಪರ್ ಅವರ್ ಫಾರ್ ದ ಸೆಕೆಂಡ್ ಹಾಫ್ ಆಫ್ ದ ಜರ್ನಿ. ಇಲ್ಲಿ ವಾಟ್ ಈಸ್ ದ ಅವರೇಜ್ ಸ್ಪೀಡ್ ಆಫ್ ದ ಕಾರ್ ಫಾರ್ ದ ಎಂಟೈರ್ ಜರ್ನಿ? ಇಲ್ಲಿ 60 + 50 90 ಭಾಗಿಸು ಇಲ್ಲಿ 2 ಅವಕಾಶ ಕೊಟ್ಟದ್ದವರಿಗೆ, 1ನೇ ಗಂಟೆ ಮತ್ತು 2ನೇ ಗಂಟೆ ಅಲ್ವಾ. ಹಾಗಾಗಿ ಭಾಗಿಸು 2 ಮಾಡಬೇಕು ನೀವು. ಎಷ್ಟಾಯ್ತು? 6×5 ಇಲ್ಲಿ 50 + 60 ಆಗುವಾಗ 110 ಆಯ್ತು. 110 ಭಾಗಿಸು 2 ಸರಾಸರಿ ಮಾಡುದು ಹೇಳಿದ್ರೆ ಅಲ್ಲಿ ಎಷ್ಟು ಹಂತಗಳನ್ನು ಕೊಟ್ಟಿದ್ದಾರೆ ಅದರಿಂದ ಭಾಗಿಸಿದ್ರೆ ಆಯ್ತು. ನಿಮ್ಮ ಆನ್ಸರ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಇದಿಷ್ಟು ವಿಷಯಗಳನ್ನು ನಾನಿದರಲ್ಲಿ ಡಿಸ್ಕಸ್ ಮಾಡಿದೆ, ಜಸ್ಟ್ ನೆನಪಿಸ್ಲಿಕ್ಕೋಸ್ಕರ. ಚಲನೆ ಪಾಠದಲ್ಲಿ ಇದರ ಬಗ್ಗೆ ಎಲ್ಲ ಸಾಕಷ್ಟು ವಿವರಣೆಗಳು
ಸೂತ್ರಗಳು, ಸೂತ್ರ ಹೇಗೆ ಬರ್ತದೆ ಅದರ ಬಗ್ಗೆ ಎಲ್ಲ ವಿವರಣೆಗಳಿದೆ. ಸರಾಸರಿ ವೇಗ ಕಂಡುಹಿಡಿಯುವಂಥದ್ದು ಇದೆ, ವೇಗೋತ್ಕರ್ಷ ಕಂಡುಹಿಡಿಯುವಂಥದ್ದಿದೆ. ಎಲ್ಲವೂ ಇಂಪಾರ್ಟೆಂಟ್ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ. ಖಂಡಿತವಾಗಿ ಚೆನ್ನಾಗಿ ಬರೀರಿ. ಒಂದ್ಸತಿ ಎಲ್ಲ ನೆನಪಿಸಿಕೊಂಡು ಹೋಗಿ, ಟೆನ್ಷನ್ ಆಗಬೇಡಿ, ಆರಾಮದಲ್ಲಿ ಕೂತು ಒಂದ್ಸತಿ ಯಾವ ಪಾಠಗಳಲ್ಲಿ ಏನೇನು ಬರಬಹುದು ಇದನ್ನೊಂದು ನಿಮ್ಮಷ್ಟಕ್ಕೆ ಒಂದು ಕಲ್ಪಿಸಿಕೊಳ್ಳಿ. ಯಾವುದೋ ಮರ್ತು ಹೋಗಿದೆ ಅಂತ ಅನಿಸಿದ್ದನ್ನು ಮತ್ತೆ ನೋಡ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ.